ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸಂಧ್ಯಗೋಡ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ನೋಡಿ, ಇದು ಬೆಳಗ್ಗೆ 6 ಗಂಟೆಗೆ ಎದ್ದಿದೆ. 6 ಗಂಟೆಗೆ ಎಷ್ಟು ಮೋಡ, ಇನ್ನೂ ಬೆಳಕೆ ಆಗಿಲ್ಲ. ಹಿಮ ಎಲ್ಲ ಬಿದ್ದಿತ್ತು, ಕಡ್ಡಿ ಎಲ್ಲ ಆಚೆಗೆ ಇಳ್ಕಾಕಿದ್ರು. 4 ಗಂಟೆ ರಾತ್ರಿಗೆ ಎದ್ದು. ಇದು ಭಾನುವಾರದ ವಿಡಿಯೋ ಆಗಿರೋದ್ರಿಂದ ನಮ್ಮನೆ ಸೊಪ್ಪು ಮುರಿದಿದ್ದು. ನೋಡಿ, 6 ಗಂಟೆಗೆ ಎದ್ದಿರೋದು. ಎದ್ದು ಇವಾಗ ಹಾಲು ಕಾಯಿಸ್ಕೊಡ್ತಾ ಇದ್ದೀನಿ. ಅವ್ರಿಗೆ ಸೊಪ್ಪು ಮರಿಯಕ್ಕೆ ಹೋಗ್ಬೇಕಿತ್ತು ಅಂತ ಹೇಳ್ಬಿಟ್ಟು ಅವರಿಗೆ ಹಾಲು ಮತ್ತು ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಅವರಿಗೆ ಕಾಫಿ ಮಾಡಿ ಕೊಟ್ಟು ಕಳಿಸ್ಬೇಕು ಅವ್ರನ್ನ ಸೊಪ್ಪು ಮರಿಯೋಕ್ಕೆ. ಇವತ್ತಂತೂ ತುಂಬ ಅಂದರೆ ತುಂಬ ಕೆಲಸ. ಇವಾಗ ನಮ್ಮ ಅಪ್ಪಾಜಿಗೆ ಹಾಲು ಕೊಡ್ತಾ ಇದ್ದೀನಿ. ಆಚೆ ಕಡೆ ನಮ್ಮ ಅಜ್ಜಿ ಮತ್ತು ನಮ್ಮ ತಾತ ಕೂತವ್ರೆ ಟೀ ಕುಡಿದ್ಬಿಟ್ಟು. ನೋಡಿ, ಇವಾಗ ಎಲ್ಲ ಜಗಳಾಡ್ತವ್ರೆ ಅಪ್ಪ ಮಗ. ಜಗಳಾಡ್ತಾವ ನೀವು ನೋಡಿ. ಆಗ್ಲೇ ತೋರಿಸ್ತೆ. ಇವಾಗ 6:30 ಇಷ್ಟು ಬೆಳಗಾಗಿದೆ. ಇಲ್ಲಿರೋ ಕಡ್ಡಿ ಸೊಪ್ಪೆಲ್ಲ ಹಿಂಗ್ ಒಟ್ಲಾಕಿವಿ. ಕಡ್ಡಿ ಉರ್ಬೇಕು ಇವೆಲ್ಲನೂ. ಇವತ್ತು ಸೊಪ್ಪು ಮುರ್ಕ ಬರೋ ಅಷ್ಟರಲ್ಲಿ ಎದ್ಬಿಟ್ಟಾಳೆ. ನಮ್ಮ ಅಜ್ಜಿ ಹತ್ಕೊಂಡಿತ್ತೈತೆ ಅಲ್ಲಿ. ಚೋಟು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕಂದಮ್ಮ. ಕಸ ತೊಳೆಯೋ ಕೆಲಸ. ಕಡ್ಡಿ ಹುರ್ಕೋಬೇಕು, ಬೇಗ ಬೇಗ ಕೆಲಸ ಮುಗಿಸಿ ಕಡ್ಡಿ ಹುರ್ಕೊ ಅಂತ ಹೇಳ್ತಾವ್ರೆ. ಇಷ್ಟೊಂದು ಕಡ್ಡಿ ಇವೆ. ಯಾವಾಗ ಉರೋದು? ಒಂದು 300 ಕಡ್ಡಿ ಅಂತೂ ಅವೇ. ಚೊಟ್ಟು ಹಾಯ್ ಮಾಡು. ಕಡ್ಡಿ ಹುರ್ತಾ ಇದ್ದೀನಿ. ಈಗಲೂ ಅಲ್ಲಿ ಸಾಂಗ್ ಹಾಕಿತ್ತು ಅಂತ ಹೇಳ್ಕೊಂಡು ಸಾಂಗ್ ಕೇಳ್ಕೊಂಡು ನಾನು ಬೇಗ ಬೇಗ ಕಡ್ಡಿ ಹುರ್ತಾ ಇದ್ದೀನಿ. ಇವತ್ತಂತೂ ಒಂದು 200 ಕಡ್ಡಿನಾರು ಊರಿ ಅಂತ ಹೇಳ್ಬಿಟ್ಟಾಗೈತೆ ನಮ್ಮ ಅಪ್ಪಾಜಿ. 200 ಎಲ್ಲ ಊರೋದು ನಾವು. 200 ಊರೋ ಅಷ್ಟರಲ್ಲಿ ಸಾಕಾಗೋಯ್ತದೆ. 7:00ವರೆಗೆ ಕೂತಿದ್ದೀನಿ ಕಡ್ಡಿ ಊರಬೇಕು ಅಂತ ಹೇಳ್ಬಿಟ್ಟು. ಕಾಣಿಸ್ತೆಲ್ಲ ಸರಿಗೆ ನಿಮಗೆ ಯಾವ ಥರ ಕಡ್ಡಿ ಊರಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸೋಣ ಅಂತ ಅಂದರೆ. ಇವಾಗ ಸೊಪ್ಪಾಕಾರ ಗೊತ್ತಿರ್ತದೆ ಈ ಕೆಲಸ ಎಲ್ಲವ, ನಿಮ್ಗೆ ಯಾರಿಗೂ ಗೊತ್ತಿರಲ್ಲ. ಕಡ್ಡಿ ಊರ್ಬಿಟ್ಟು ಇವಾಗ ಕಂತೆ ಕಟ್ಟಿ ಹಾಕ್ತಾಯಿದ್ದೀನಿ. ಇಲ್ಲ ಹಾಡಾಕಿದ್ದೋ ಈಗಲೂ ಅಂತ ಹೇಳ್ಬಿಟ್ಟು ಸಾಂಗ್ ಕೇಳ್ಕೊಂಡು ನಾನು DJ ಸಾಂಗ್ ಬೇರೆ ಹಾಕ್ಬಿಟ್ಟಿದ್ದು. ನಾನು ಕೂಡ ಹಾಡು ಹೇಳ್ಕೊಂಡು ಬೇಗ ಬೇಗ ಕಡ್ಡಿ ಎಲ್ಲನೂ ಊರ್ತಾ ಇದ್ದೆ. ಪ್ಲೀಸ್ ಎಲ್ಲರೂ ಕೊನೆ ತನಕ ವಿಡಿಯೋನ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಗಿಫ್ಟ್ ಕೊಡಿ. ನಾನು ಲೈವ್ ಬರ್ತೀನಿ, ಲೈವಿಗೆಲ್ಲ ಸಪೋರ್ಟ್ ಮಾಡಿ. ಇವಾಗ ಕಡ್ಡಿನ ಊರ್ತಾ ಇದ್ದೀನಿ ಹಾಡು ಹೇಳ್ಕೊಂಡು. ಈ ಸರಿ ಅಂತೂ ಒಂದು ಕಡ್ಡಿನ 2 ಕಂತೆ ಮಾಡ್ಕೊಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಜಾಸ್ತಿ ಹಾಕಿ ಕಟ್ಟಿದ್ರು ಅಂತ ಹೇಳ್ಬಿಟ್ಟು. 7:00ವರೆಗೆ ಕೂತಿದ್ದೆ ಕಡ್ಡಿ ಊರಕ್ಕೆ ಅಂತ ಹೇಳ್ಬಿಟ್ಟು ಅವರು ಬೇಗ ಬಂದುಬಿಟ್ಟಿದ್ರು. ಈ ಸರಿ 11:00ವರೆಗೆ. ನಾನು 2 ಗಂಟೆ ಆಗುತ್ತೆ ಅಂತನಾದ್ರು ಅಂದ್ಕೊಂಡಿದ್ದೆ. ನಾನು ಕಡ್ಡಿ ಊರನಾಗ ನನ್ನ ಮಗಳು, ಅವರ ಅಕ್ಕ ಇಬ್ಬರು ಆಟಾಡ್ತವ್ರು ನೋಡಿ. ಅಕ್ಕ ತಂಗಿರು ಇಬ್ಬರು ವೇಲ್ ಹಚ್ಕೊಂಡು ನನ್ನ ಮಗಳು ಆಟಾಡಿಸ್ತಾ ಇದ್ಲು ಅವಳನ್ನ. ಗುಮ್ಮ ಅಂತ ವೇಲ್ ಹಾಕ್ಕೊಂಡು. ಆ ಸೌಂಡ್ ಹಾಕಿಲ್ಲ ಆಟಾಡೋದ, ಯಾಕಂದರೆ ಮೈಕ್ ಸೌಂಡ್ ಇತ್ತು. ಸಾಂಗ್ ಏನೋ ಕೇಳಿಸ್ಬಾರ್ದಂತಲ್ಲ, ಅದರಿಂದ ಮ್ಯೂಟ್ ಮಾಡಿದ್ದೀನಿ. ಸಾಂಗ್ ಇರುತ್ತೆ ಅಂತ. ಇವಾಗ ಕಡ್ಡಿ ಊರ್ತಾ ಇದ್ದೀನಿ. ಕಡ್ಡಿ ಎಲ್ಲ ಊರಾಯಿತು. ಇವಾಗ ದನಿಗೆ ಹುಲ್ಲಾಕ್ತಾ ಇದ್ದೀನಿ. ಇವತ್ತಿನ ಮಾರ್ನಿಂಗ್ ರೊಟೀನ್ ಇಷ್ಟೇ. ಯಾಕಂದರೆ ನಮ್ಮ ಅಜ್ಜಿನೇ ಇವತ್ತು ಅಡುಗೆ ಕೆಲಸ ಎಲ್ಲ ಮಾಡಿರೋದು. ಹಾಗಾಗಿ ನಾನು ಕಡ್ಡಿ ಊರಕ್ಕೆ ಕೂತ್ಕೊಬಿಟ್ಟಿದ್ದೆ, ಬೇಗ ಬೇಗ ಕಡ್ಡಿ ಊರದ ಅಂತ. ಅಷ್ಟರಲ್ಲಿ ಟ್ರ್ಯಾಕ್ಟರ್ ಬಂತು ನೋಡಿ. ಸೊಪ್ಪು ತಗೊಂಡು ಅಲ್ಲಿ ಎಲ್ಲರೂ ಮೇಲೆ ಕೂತ್ಕೊಂಡು ಬರ್ತಾವ್ರೆ. ನಮ್ಮ ಮಮ್ಮಿ ನಮ್ಮ ಅಪ್ಪ ಬೈಕಲ್ಲಿ ಬಂದುಬಿಟ್ಟಿದ್ರು. ಇನ್ನು ಬೇರೆಯವರೆಲ್ಲ ಟ್ರ್ಯಾಕ್ಟ್ರ್ ಮೇಲೆ ಬರ್ತಾವ್ರೆ. ಗಾಡಿ ಸ್ವಲ್ಪ ಈ ಕಡೆ ಎಳಿ ಅಂದರು, ಅದಕ್ಕೆ ಗಾಡಿನ ಎಳಿತಿದ್ದಾರೆ. ಟ್ರ್ಯಾಕ್ಟ್ರ್ ಮೇಲೆ 4 ಜನ ಕೂತವ್ರೆ. ಮುಂದೆ ಗಾಡಿ ಲೇಡೀಸ್ ಕೂತವ್ರೆ. ಇವಾಗ ಇಳಿತವ್ರೆ, ಎಲ್ಲ ಬರ್ತಾವ್ರೆ ನೋಡಿ. ಇಲ್ಲಿ ಟ್ಯಾಗೊಟ್ರೆ ಸೊಪ್ಪೆಲ್ಲನೂ ಸುರಿತೈತಿ. ನಮ್ಮ ಅಪ್ಪಾಜಿ ಕಿರ್ಚ್ಕೊಂಡು ಹೇಳ್ತೈತೆ ಅಲ್ಲಿಗೆ ಸರಿ ಇಲ್ಲಿಗೆ ಸರಿ ಅಂತ. ಅಯ್ಯೋ, ಇದೇನು ಇಷ್ಟನ್ ಕದೆ. ಅಯ್ಯೋ ಸೊಪ್ಪೆ ಎಲ್ಲ ಇಲ್ಲಿ ಇವಾಗ ಕುತ್ಕೊಂಡು ರೆಸ್ಟ್ ಮಾಡ್ತಾವ್ರೆ. ಯಾರು ಕೈ ತೊಳೆಯೋದಿಲ್ಲ. ನಾನೇ ಇವಾಗ ಊಟ ಹಾಕ್ಕೊಡ್ಬೇಕಾರ್ಗೆಲ್ಲವ. ನನ್ನ ಮಗಳು ಆ್ಯಕ್ಟ್ ಮಾಡ್ತಾಯಿದ್ಲು. ನಮ್ಮ ಅಜ್ಜಿ ಗೊತ್ತೈತೆ, ನನ್ನ ತಮ್ಮ ಎಲ್ಲರೂ ಸಾಕಾಗೋಗಿರ್ತಾರೆ ಸೊಪ್ಪು ಮುರಿಯೋ ಅಷ್ಟರಲ್ಲಿ. ಸುಸ್ತಾಗಿ ನೋಡಿ ಅಲ್ಲಿ ಎಲ್ಲ ರೆಸ್ಟ್ ಮಾಡ್ತಾವ್ರೆ. ಇವಾಗ ನನ್ನ ಮಗಳು ನೋಡಿ ಆ್ಯಕ್ಟ್ ಮಾಡ್ತಾಳೆ. ಬಬ್ಬಾ ಅಂತ ಕರಿತಾ ಇತ್ತು.
ಈ ಸೀನಲ್ಲಿ ತೋರಿಸ್ತೀನಿ ನೋಡಿ, ಚೆನ್ನಾಗಿ ಆಟ ಆಡ್ತಾಳೆ. ಅಯ್ಯೋ ಬಿದೋಯ್ತು, ಸೊಪ್ಪು ಬಿದೋಯ್ತು ಅಂತ ಬಿದ್ದೋಯ್ತಾ ನೋಡ್ದ ಕಣ್ ಮಗಳೇ, ಏನ್ ಆಶ್ಚರ್ಯವಾಗಿ ನೋಡ್ತೈತಲ್ಲ ಹೆಣ್ಣು. ಬಾ 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 ತುಂಬ್ಕೊಂಡ. ಎಲ್ರು ಸೊಪ್ಪು ಮಾರ್ಕ ಬಂದವ್ರೆ, ಸೊಪ್ಪು ಕೈ ತೊಳ್ಬೇಕಲ್ಲ ಅಂತ ಎಲ್ರಿಗೂ ಊಟ ಕುಡಿದೀನಿ. ಅಲ್ಲಿ 2 ಕ್ವಾಟ್ಲೆ ಕೊಡ್ತಾವೆ. ಬಿದಿಲೆ ಊಟ ಸ್ವಾಹ. ಊಟ ಬೇಕಪ್ಪ ಮಗು. ನಮ್ಮ ಅಪ್ಪಾಜಿಗೆ ಕ್ವಾಟ್ಲೆ ಕೊಡ್ತಾವ್ರೆ, ಇಬ್ರು ಊಟ ಮಾಡಿಸ್ಕೊಂಡು ನಮ್ಮ ಅಪ್ಪಾಜಿ ಮೇಲೆಲ್ಲ ಬೀಳಿಸ್ತಾವಳೆ. ಚಿಕ್ಕವಳು ಒಬ್ಳು ಕಾಳು ತಿಂತಾವಳೆ, ಒಬ್ಳು ಅವಳೇ ತಗೊಂಡು ತಿನ್ನಕ್ಕೆ ಹೋಯ್ತಾವಳೆ ಚೋಟು. ನಮ್ಮ ಅಪ್ಪಾಜಿ ನೋಡಿ ಇಬ್ಬರನ್ನ ಕಟ್ಕೊಂಡು ಊಟ ಮಾಡ್ತೈತಿ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸೊಪ್ಪು ಕಟ್ಟಕ್ಕೆ ಬಂದಿದ್ದೀವಿ. ನೋಡಿ ಎಲ್ಲರೂ ಸೊಪ್ಪು ಕಟ್ತಾವ್ರೆ. ಎಷ್ಟು ಸೊಪ್ಪು ಸಿಕ್ಕೈತೆ ಮೇಗಡಿಕೆ. ನೆಟ್ ಕಟ್ಕೊಂಡಿದ್ದೀವಿ, ಬಿಸಿಲು ಜಾಸ್ತಿ ಅಂತ ಹೇಳ್ಬಿಟ್ಟು ನಾನು ಕಟ್ತಾ ಇದ್ದೀನಿ. ಕಾಣಿಸ್ತಿಲ್ಲ ಅಷ್ಟೇ. ಇವಾಗೊಬ್ಳು ಸಿಸ್ಟರ್ ಬಂದಿದ್ಲು ಅಂತ ಹೇಳ್ಬಿಟ್ಟು ನಾನು ಕಟ್ತಾ ಇರೋದ ವಿಡಿಯೋ ಮಾಡಿದ್ಲ ಅವಳೆ. ಸೊಪ್ಪು ಕಟ್ಟೋದು ತೋರಿಸ್ಲಿ ಅಂದರೆ ನೋಡಿ ಯಾವಾಗಲೂ ತೋರಿಸ್ತಾವಳೆ. ಸೊಪ್ಪು ಕಟ್ಟೋದೇ ಈ ಥರ ಕಟ್ತೀವಿ ನಮ್ಮ ಹಳ್ಳಿ ಕಡೆ. ಪೋಣಿಸ್ಬೇಕು, ಹೂ ಪೋಣಿಸಂಗೆ ಸೊಪ್ಪನ್ನ, ದಿಂಡೆಲ್ಲ ಮುರಿದಂಗೆ ಮಾತಾಡ್ಕೊಂಡೆಲ್ಲ ಕಟ್ತಾಯಿದ್ದೋ. ಇವ ಆಂಟಿ ಅಂತೂ ವಿಡಿಯೋ ಯಾಕೆ ಮಾಡ್ತಾಯಿದ್ದೀರಾ ತೆಗೀರಿ ಅಂತ ಹೇಳ್ತಾಯಿತ್ತು. ಆಂಟಿ ಮಾಡೋಕ್ಕೆ ಕೆಲಸ ಇಲ್ವ ಅಂತು. ಮಾಡೋಕ್ಕೆ ಕೆಲಸ ಇಲ್ಲದೆ ಇರೋದಕ್ಕೆ ಅಲ್ವಾ ಆಂಟಿ ಕೆಲಸ ಮಾಡ್ಕೊಂಡಿರೋದು ಅಂತ ಹೇಳ್ಬಿಟ್ಟು ಆ ಆಂಟಿದು ಒಂದು ಕ್ಯಾಪ್ ತಗೊಂಡ್ರು, ಅಂದರೆ ಒಂದು ಕ್ಲಿಪ್ ತಗೊಂಡ್ರು. ಅವರು ಏನೋ ರೇಗಿಸ್ಕೊಂಡು ಮಾತಾಡ್ತಾಯಿದ್ರು. ಇವತ್ತಂತೂ ಸೊಪ್ಪು ಕಟ್ಟಿ ಸಾಕಾಗೋಯ್ತು. ನಂಗಂತೂ ಕಡ್ಡಿ ಊರಿ ಸೊಪ್ಪೆಲ್ಲನೂ ಎತ್ತಾಕಿ ಇವಾಗ ಬೇರೆ ಕಡ್ಡಿ ಕಟ್ತಾಯಿದ್ವಿ. ಯಾವಾಗಲೂ ನಾನು ಜಾಸ್ತಿ ಕೆಲಸ ಮಾಡದೇ ಇರೋದ್ರಿಂದ ಭಾನುವಾರ ಮಾಡೋದಕ್ಕೆ ಎಷ್ಟು ಸುಸ್ತಾಯ್ತದೆ ಅಂದರೆ ಮೈಕೈ ಎಲ್ಲ ಸರಿಯಾಗಿ ನೋವು ಬರ್ತವೆ ನಂಗಂತೂ. ಅವ್ರ ಜೊತೆ ಮಾತಾಡೋದ್ರಿಂದ ಹಾಕೋಕ್ಕಾಗಲ್ಲ, ಅವರೆಲ್ಲ ಜಗಳಾಡ್ತಾ ಇರ್ತಾರಲ್ವ, ಅದರಿಂದ ಆ ಕ್ಲಿಪ್ನ ಕಟ್ ಮಾಡಿದ್ದೀವಿ. ಸೊಪ್ಪೆಲ್ಲ ಕಟ್ಟಾಯ್ತು. ಇವಾಗ ನೋಡಿ ಎಸಿತೀನಿ ನಾನು, ಹೆಂಗೆ ಎತ್ತೆಸಿತೀನಿ ಅಂದರೆ ಓಳೆಸ್ತಿರೋದೇ ವೀಡಿಯೋ ಮಾಡಿಲ್ಲ. ಇವಾಗೆಲ್ಲ ಕಟ್ಟಾಗೈತೆ. ನನ್ನ ತಮ್ಮ ತಗೊಂಡೋಗಿ ಮೇಲೆ ಏರಿಸ್ತವ್ರೆ. ಸಂಜೆ ಆಲ್ರೆಡಿ 6:30 ಆಗ್ಬಿಟ್ಟೈತೆ. ಇವಾಗ ಕಡ್ಡಿ ಏರಿಸ್ತವ್ರೆ. ಇಷ್ಟು ಸೊಪ್ಪದೆ ಇನ್ನೂ ಊರೋದು. ನಡಿಯಲ್ಲಿ ನನ್ನ ತಮ್ಮ ಕಡ್ಡಿ ತಗೊಂಡೋಯ್ತವನೆ. ಏನು ಒಂದೊಂದು ಸರಿನೇ 5 ತಗೊಂಡೋಯ್ತವನೆ. ಕಡ್ಡಿ ಅಂತೂ ಹುಸಿ ತೂಕರಲ್ಲಿ ಎತ್ತಕ್ಕಾಗೋದಿಲ್ಲ. ನಮಗಂತೂ 2 ಎತ್ತಕ್ಕಾಗೋದು. ಅವನು ಎನರ್ಜಿ ಹಾಕಿ ಟೈಮ್ ಆಗದೆ ಅಂತ ಹೇಳ್ಬಿಟ್ಟು 5 ಕಡ್ಡಿ ತಗೊಂಡೋಯ್ತವನೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.